या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ಕುಂಭಮುಖಿ ಅಮ್ಮ, ನಿನ್ನ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ಮೈದೂರಿದವಳು ನಾನಿದ್ದೇನೆ. ಏನು ವರಗಳು ಬೇಕೋ ಕೇಳಿಕೋ ತಾಯಿ. ಹಲಕಾಲದ ನಿಜ ಮನಸ್ಸಿನ ಬಯಕೆ ಸನಿಸುವೆಯಾಯ ನನಗೆ ಸೂಸಿದಳು. ಹಲಕಾಲದ ನಿಜ ಮನಸ್ಸಿನ ಬಯಕೆ ಸನಿಸುವೆಯಾಯ ನನಗೆ ಸೂಸಿದಳು. ಹಲ ಮಕ್ಕಳ ತಾಯಿ ಸರ್ವಚೇತನಾತ್ಮಕಿ ನೀನು, ಎಲ್ಲವನ್ನೂ ತಿಳಿದಿರುವಂತಹ ನೀನೆ ಇಂದು ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀಯ. ನಿಜ. ನೀನು ಕೇಳಿದೆ ಅಂದ ಮೇಲೆ ಹೇಳಲೇಬೇಕು. ಹೌದು. ಪ್ರಪಂಚದಲ್ಲಿ ಒಂದು ಮಾತುಂಟು, ಏನು? ಮುತ್ತಲ್ಲದೆ ಹೊಲವಲ್ಲ, ಹೆತ್ತಲ್ಲದೆ ಹೆಣ್ಣಲ್ಲ. ಹೆಣ್ಣಿನ ಜೀವನ ಸಾರ್ಥಕ ಹೊಂದುವುದು ಯಾವಾಗ ಕೇಳಿದ್ರೆ ಕೇವಲ ತಂದೆಗೆ ಮಗಳಾದ್ರೆ ಅಲ್ಲ, ಗಂಡನಿಗೆ ಹೆಂಡತಿ ಆದ್ರೆ ಅಲ್ಲ, ಮಕ್ಕಳಿಗೆ ತಾಯಿಯಾದಾಗ ಮಾತ್ರ ಅಂತೆ. ಆ ನೆಲೆಯಲ್ಲಿ ಯೋಚನೆ ಮಾಡಿ ನೋಡಿದ್ರೆ ಮದುವೆ ಆಗಿದೆಷ್ಟೋ ವರ್ಷಗಳೇ ಕಳೆದು ಹೋದ್ರೂ ಕೂಡ ನನ್ನ ಪಾಲಿಗೆ ಇನ್ನು ಸಂತಾನವೇ ಆಗ್ಲಿಲ್ಲ ತಾಯಿ. ಹೌದಾ? ಮಕ್ಕಳನ್ನು ಪಡೆಯಬೇಕು, ಹೊತ್ತು ಹೆತ್ತು ಸಾಕಿ ಸಲಹಬೇಕೆನ್ನುವಂತ ಆಸೆಯಿಂದ ಇಂದು ನಿನ್ನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದವಳು ನಾನು. ಹೌದಾ? ಅಮ್ಮ, ನನ್ನ ಭಕ್ತಿಗೆ ಮೆಚ್ಚಿ ಬಂದವಳು ನೀನಿದ್ದೀಯ. ನಿನ್ನಲ್ಲೇ ಕೇಳ್ತೇನೆ, ನನ್ನದೊಂದು ಕಡೆಯ ಬೇಡಿಕೆ. ಏನು ಮಗಳು? ಮತ್ತೇನು ಅಲ್ಲ, ಈ ಇಳೆಯಲ್ಲಿ ಹಲವು ಮಕ್ಕಳ ತಾಯಿ ನೀನಾಗಿ ನೆಲೆಯಾಗಬೇಕೆನ್ನುವುದೇ ನನ್ನ ಆಸೆ. ತಥಾಸ್ತು. ಧನ್ಯಳಾದೆ ಮಗಳೇ. ಬದಲಾದ ಬಯಕೆ ಬದಲಾದ ಬಯಕೆ ನಾಡಿನ ಪದಗುಡಿಯನೇಕೆ ನಾಡಿನ ಪದಗುಡಿಯನೇಕೆ ನಿನಗೆ ನಿರವಾದ ನಡೆಸುವೆ ನಿನಗೆ ನಿರವಾದ ನಡೆಸುವೆ ಇದಕ್ಕನು ಮಾನವನಿಲ್ಲ ಗಿಳಬಲೆ ಇದಕ್ಕನು ಮಾನವನಿಲ್ಲ ಗಿಳಬಲೆ ನಿನಗೆ ನಿರವಾದ ನಡೆಸುವೆ ಇದಕ್ಕನು ಮಾನವನಿಲ್ಲ ಗಿಳಬಲೆ ಬದಲಾಗುವ ಬಯಕೆ. ಮಗಳೇ ಕುಂಭಮುಖಿ, ಅನುಗ್ರಹಿಸಬೇಕು ತಾಯಿ. ನೀನು ಕೇಳಿರುವಂತ ಹೊರಕ್ಕೆ ನಾನು ತಥಾಸ್ತು ಎಂಬುದಾಗಿ ಹೇಳಿದ್ದೇನೋ ಆಯ್ತು ಮಗಳಿ. ಆದರೆ ಪ್ರತ್ಯಕ್ಷಗಳು ಮುಂಚಿತವಾಗಿ ನಿನ್ನ ಮನದ ಬಯಕೆಯನ್ನು ಅರಿತು ನಾನು ಸಾಕ್ಷಾತ್ಕಾರ ರೂಪದಲ್ಲಿ ಕಣ್ಮುಂದೆ ಕಂಗೊಳಿಸಿದವಳಿದ್ದೇನೆ. ಸರಿ. ಆದರೆ ಹೊರ ಕೇಳುವಂತಹ ಸಂದರ್ಭದಲ್ಲಿ ನಿನ್ನ ಮನದ ಬಯಕೆ ಬದಲಾಗಿ ಹೋಯಿದ್ದೇನೆ ಮಗಳೇ. ಬದಲಾಯಿತು. ಹೌದಲ್ವಾ? ಏನಮ್ಮ ಅದು? ಮಗಳೇ, ನಿನ್ನ ಪಾಲಿಗೆ ಸಂತಾನ ಬೇಕೆಂಬ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಅನನ್ಯ ಭಕ್ತಿಯಿಂದ ಭಜಿಸಿದವಳು ನೀನಿದ್ದೀಯ. ಹೊರ ಕೇಳುವಾಗ ನಿನ್ನ ಪಾಲಿಗೆ ಸಂತಾನ ಕೇಳುವುದನ್ನು ಹೊರತುಪಡಿಸಿ ನಾನು ಹಲವು ಮಕ್ಕಳ ತಾಯಿಯಾಗಿ ಇಳೆಯಲ್ಲಿ ನೆಲೆಸಬೇಕೆಂಬುದಾಗಿ ಕೇಳಿಬಿಟ್ಟಿಯಲ್ಲ ಮಗಳೇ. ಹೀಗಾಗಿ ಹೋಯ್ತೆ. ಹೌದು. ಅಮ್ಮ, ನಿಮ್ಮನ್ನು ನೋಡಿದ ಮೇಲೆ, ನಿಮ್ಮ ದಿವ್ಯ ತೇಜಸ್ಸನ್ನು ಕಂಡ ಮೇಲೆ ನಾನು ಏನು ಕೇಳಬೇಕು, ಏನು ವರ ಕೇಳಿಕೊಳ್ಳಬೇಕೆನ್ನುವ ಹಾಗೆ ತಿಳಿಯದೇ ಹೋದಿನಲ್ಲ. ಹೌದಾ? ನನಗೆ ಮಕ್ಕಳಾಗಬೇಕೆನ್ನುವ ಮೊದಲು ನೀನೇ ಹಲವು ಮಕ್ಕಳ ತಾಯಿಯಾಗಿ ನೆಲೆಯಾಗಬೇಕೆನ್ನುವ ಹಾಗೆ ಕೇಳಿಕೊಂಡೆ. ಸತ್ಯ. ಹಾಗಂತಾದ್ರೆ ನನಗೆ ಮಕ್ಕಳಾಗುವುದಿಲ್ವೇ? ಮಕ್ಕಳಾಗದೆ ನಾನು ಸತ್ಯ ಅಂತಾದ್ರೆ ಮುಂದೆ ನನಗೆ ಸ್ವರ್ಗದಲ್ಲಿ ಜಾಗ ಇಲ್ಲ. ನಾನು ಕೇಳಿದ ವರಕ್ಕೆ ಪರಿಹಾರ ಏನು ತಾಯಿ? ಯೋಚಿಸಬೇಡ ಮಗಳೇ. ನೀನು ನೀನು ಕೇಳಿದ ಹೊರದಿರುಳು ಗಾಳಿಯಲ್ಲಿ ನಡೆಯಗೊಳ್ಳುವುದು ಸಾನುರಾಗಮಿಸುವುದರ ಪಡೆಯಲಿ ಕಾಣಿ ಪದವ ಸಾನುರಾಗಮಿಸುವುದರ ಪಡೆಯಲಿ ಕಾಣಿ ಪದವ ಅಂಬ್ರಮದ ಕುಂಭದಲ್ಲಿ ಎಲ್ಲ ಅಂಬ್ರಮದ ಗಳಿಗೆ ಒಲಿಸಿದೆ ಅಂಬ್ರಮದ ಕುಂಭದಲ್ಲಿ ಎಲ್ಲ ಅಂಬ್ರಮದ ಗಳಿಗೆ ಒಲಿಸಿದೆ ಅಮೃತೇಶ್ವರಿಯನ್ನು ಪೂಜಿಸು ಅಮೃತೇಶ್ವರಿಯನ್ನು ಪೂಜಿಸು ನಿನಗೆ ಶುಭವುದು ಅಮೃತದ ಕುಂಭದಲ್ಲಿ ಎನ್ನ
ಅಮೃತೇಶ್ವರಿಯನ್ನು ಪೂಜಿಸು ನಿನಗೆ ಸುಗವುದು ಆ ಅಮೃತೇಶ್ವರಿಯನ್ನು ಪೂಜಿಸು ಹಾಗಾದ್ರೆ ಮುಂದೆ ನನ್ನ ಗತಿ ಏನಮ್ಮ? ಮಗಳೇ ಕುಂಭಮುಖಿ, ನೀನು ಕೇಳಿದ ವರವನ್ನು ನಾನು ಮುಂದೆ ನಡೆಸಿಕೊಂಡು ಬರುವವಳಿದ್ದೇನೆ ಮಗಳೇ. ಮಗಳೇ, ಇದುವೇ ಅಮೃತದ ಗಳಿಗೆ. ನೀನು ನನ್ನನ್ನು ಸ್ಮರಿಸಿರುವುದು ಅಮೃತದ ಕುಂಭದಿಂದ ಉದಿಸಿ ಬಂದವಳು ನಾನೇ ಈಶ್ವರಿ ಇದ್ದೇನೆ. ಅಮೃತದ ಗಳಿಗೆಯಲ್ಲಿ ಅಮೃತದ ಕುಂಭದಲ್ಲಿ ಉದಿಸಿ ಬಂದ ಕಾರಣದಿಂದಾಗಿ ಇನ್ನು ಮುಂದೆ ಧರೆಯಲ್ಲಿ ನಾನು ಅಮೃತೇಶ್ವರಿಯಾಗುತ್ತೇನೆ. ನೀನು ಕೇಳಿದ ವರದ ತೆರದಲ್ಲಿ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿಯಾಗುತ್ತೇನೆ. ಹಲವು ಮಕ್ಕಳ ತಾಯಿ ಅಮೃತೇಶ್ವರಿಯಾಗುತ್ತೇನೆ. ಹಲವು ಮಕ್ಕಳ ತಾಯಿ ಅಮೃತೇಶ್ವರಿಯಾಗುತ್ತೇನೆ. ಅಮೃತೇಶ್ವರಿ ಅಮೃತೇಶ್ವರಿ